ಅಪ್ಪ ನನ್ಗೆ ಆಗಲ್ಲ ಕಣ್ರೋ. ಲೋ ನನ್ ತಾಕತ್ತಿಲ್ಲ ಕಣ್ರೋ. ನಾನು ಬ್ಲಾಕ್ ಮನಿ ಎಲ್ಲ ಕಾಪಾಡ್ರೆ ಬೇಡ ಬೇಡ ಹೋಗ. ಹೇಳ್ತಾಕ ಎಲ್ಲಿಲ್ಲ ಒಂದ್ 5 ನಿಮಿಷ ಏನಿಲ್ಲ ಇಲ್ಲ. ಮತ್ತೆ ಊಟ ಆಯ್ತು. ಎಲ್ಲಾ ತರ ಮಾಡಿದೆ ಕೆಲ್ಸ ಕೆಲ್ಸ ಸರಿ ಕೆಲಸ ಮಾಡಕ್ ಏನಿಲ್ಲ ಮಾಡ್ಬೇಕು. ಕನ್ಫರ್ಮ್ ಮಾಡಕ್ಕೆ ಅಂತಾನೆ ನೋಡ್ಕೊಂಡಿನಿ. ನಾಳೆ ಹೋಗ್ಬೇಕು. ಸರ್ ದುಡ್ಡೆಲ್ಲ ಆಗೋ ತರ ಇದ್ದಿದ್ರೆ ನಾವೇ ಇದು ವ್ಯಕ್ತಿ ಹುಡುಕ್ಬೇಕಲ್ಲ. ಎಲ್ಲಿ ಇದೆಲ್ಲ ಕೊಟ್ಟೆ ಕೆಲ್ಸ ಎಲ್ಲಿ ಊಟ್ಕೊಳ್ಳಿ. ಯಾರ್ಯಾರು ಮಾಡ್ತಾರೆ? ನಾನಂದೇ ಮಾಡ್ತಾ ಇದೀನಿ. ಏನೋ ಒಂದು ಹುಡುಗನ ನೋಡ್ಕೊಂಡು ಫೋನ್ ಮಾಡಿ ಅದು ಬೇರೆ ಕಡೆ ವಿಚಾರಿಸ್ತೀನಿ. ಏನಿಲ್ಲ ಸಂತೋ, ನಿನ್ನಿಂದ ಒಂದ್ ಹೆಲ್ಪ್ ಆಗ್ಬೇಕು. ಹೇಳು ಆಗುತ್ತೆ ಅಂತ ಅನ್ಕೊಂಡಿದ್ನಿ. ಹೇಳು ಏನಂತ. ನನ್ ಕೈಯಲ್ಲಿ ಆದರ್ಶ ಆದ್ರೆ ಮಾಡ್ತೀನಿ, ಪ್ರಯತ್ನ ಮಾಡ್ತೀನಿ. ಇಲ್ಲ ಅಂದ್ರೆ ಹಲೋ ಹಲೋ ಸರ್. ಹಾ ಹೇಳಿ ಸರ್. ಹಾ ಸರ್ ಸಿಕ್ಕಿದ್ದಾರೆ ಸರ್, ಬರ್ತಾ ಇದೀವಿ. ಒಂದ್ ಒಂದ್ 30 ಮಿನಿಟ್ಸ್, ಒಂದ್ ಅರ್ಧ ಗಂಟೆ ಬಂದ್ಬಿಡ್ತೀವಿ ಸರ್. ಬರ್ತಾ ಇದೀವಿ. ಸಿಕ್ಕಿದ್ದಾರೆ, ಬಂದು ಓಕೆ ಇವರು ಡ್ರಿಂಕ್ಸ್ ಏನ್ ಮಾಡಲ್ಲ ಅಲ್ವಾ ನೀನು? ಇಲ್ಲ. ಬ್ಲಡ್ ಗ್ರೂಪ್ ಯಾವ್ದು? ನಂದು ಬ್ಲಡ್ ಗ್ರೂಪ್ ನಾನು ನೋಡೋ ಇಲ್ಲ ಕಣ, ಗೊತ್ತೇ ಇಲ್ಲ. ಚೆಕ್ ಮಾಡಿಸೋದ ಏನಿಲ್ಲ ಗುರು, ನನ್ ಫ್ರೆಂಡ್ ಒಬ್ಬ ಇದ್ದಾನೆ, ಒಳ್ಳೆ ರಿಚ್ ಪಾರ್ಟಿ. ಮಾಮೂಲಿ ಡ್ರಿಂಕ್ಸ್ ಜಾಸ್ತಿ ಮಾಡ್ತಾ ಇದ್ದ ಅವನು. ಸ್ವಲ್ಪ ಲಿವರ್ ಪ್ರಾಬ್ಲಮ್ ಆಗ್ಬಿಟ್ಟೈತೆ ಅಂತ. ಅದಕ್ಕೇನೆ ಡೋನರ್ ಹುಡುಕ್ತವ್ರೆ ಅವರು. ನನಗೂ ತುಂಬಾ ದಿನದಿಂದ ಹೇಳ್ತವ್ರೆ ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಅಂತ. ಅದಕ್ಕೆ ನಾನು ಯಾರನ್ನ ಕೇಳೋದು ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದೆ. ಅವಾಗ ಕರೆಕ್ಟ್ ಆಗಿ ನೀನ್ ಫ್ಲಾಶ್ ಆದೆ. ನೀನ್ ಡ್ರಿಂಕ್ಸ್ ಏನು ಮಾಡಲ್ವಲ್ಲ, ಓಕೆ ಅಂತ. ಏನಿಲ್ಲ ಗುರು, ಅವನಿಗೆ ಈಗ ರೆಡಿ ಮಾಡ್ಕೊಂಡಿದ್ದಾರೆ ಆಪರೇಷನ್ಗೆಲ್ಲ. ನಿನ್ಗೆ ಏನೈತೆ, ನಿನ್ಗೆ ಅವರು ಇಷ್ಟ ಅಮೌಂಟ್ ಅಂತ ಕೊಡ್ತಾರೆ ಬೇಕಾದ್ರೆ ನಿನ್ಗೆ. ಏನಿಲ್ಲ, ಸ್ವಲ್ಪ ಒಂದ್ 100-200 ಗ್ರಾಮ್ ಅಷ್ಟೇ. ಮನುಷ್ಯನ್ ಬಾಡಿಲಿ 1.5 kg ಅಷ್ಟು ಲಿವರ್ ಇರ್ತದೆ. ನಮ್ಮ ಒಂದು 1 kg 300 ಗ್ರಾಮ್ ಇಂದ 1 kg 500 ಗ್ರಾಮ್ ತನಕ ಇರ್ತದೆ. ನಿಮ್ದಾಗ್ಲಿ ನಮ್ದಾಗ್ಲಿ ಆತರ. ಅವ್ರಿಗೆ ಏನಂದ್ರೆ ಲಿವರ್ ಡ್ಯಾಮೇಜ್ ಆಗಿರೋ ರೀಸನ್ ಇಂದ ಒಂದ್ 300-350 ಗ್ರಾಮ್ ಅಷ್ಟು ಲಿವರ್ ನ ಡೊನೇಟ್ ಮಾಡಿದ್ರೆ ಅವ್ರಿಗೆ ಆಪರೇಟ್ ಮಾಡ್ತಾರೆ. ಅವ್ರು ಎಷ್ಟು ಬೇಕಾದ್ರೆ ಆಪರೇಟ್ ಮಾಡ್ಕೊತಾರೆ. ನಿಮ್ಗೆ ಇಷ್ಟ ಅಮೌಂಟ್ ಅಂತ ಕೊಡ್ತಾರೆ. ಸರಿನಾ? ನಿಮ್ದು ಕಷ್ಟಗಳು ತೀರ್ಸ್ಕೋಬಹುದು. ಇವನ್ ನಾವು ಕೊಡ್ಬೋದು, ಯಾರ್ ಬೇಕಾದ್ರೂ ನೋಡೋ ದುಡ್ಡನ್ನೇ. ಈಗ ನಾವು ಕುಡಿತೀವಲ್ಲ ಅಂತ ನಾನು ಇವಾಗ ಡೈರೆಕ್ಟ್ ಆಗಿ ಹೇಳ್ತೀನಲ್ಲ, ನಾನು 10 ಲಕ್ಷಕ್ಕೆ ಡೀಲ್ ಮಾಡ್ಕೊಬಿಟ್ಟಿದೀನಿ. 10 ಲಕ್ಷಕ್ಕೆ ಡೀಲ್ ಮಾಡ್ಕೊಂಡ್ಬಿಟ್ಟು ಡೋನರ್ ರೆಡಿ ಮಾಡ್ಕೊಂಡಿದೀನಿ ನಾನು ಅಂತ ಹೇಳಿದೀನಿ. ಈಗ ಅವರೇ ಫೋನ್ ಮಾಡಿದ್ದು, ಪೇಷಂಟ್ ತುಂಬಾ ಕ್ರಿಟಿಕಲ್ ಆಗವ್ರಂತೆ, ಇವಾಗ ಆಪರೇಷನ್ ಮಾಡ್ಲೇಬೇಕಂತೆ. ಈಗ ಕರ್ಕೊಂಡ್ ಹೋಗ್ತೀನಿ ನಿನ್ನ. ಏನಿಲ್ಲ, ಒಂದ್ ಅರ್ಧ ಗಂಟೆ 1 ಅವರ್ ಅಷ್ಟೇ ಆಪರೇಷನ್. ಡೊನೇಟ್ ಮಾಡ್ತೀಯಲ್ವಾ? ಹೇಳಿದ್ರಿ ನಾನು ಮನೆಗ್ ಗೊತ್ತಾಗ್ಬಾರ್ದು ಇವೆಲ್ಲ. ಇವೆಲ್ಲ ಮನೆಗ್ ಗೊತ್ತಾಗ್ಬಾರ್ದು ಇದೆಲ್ಲ. ಮನೆಗ್ ಗೊತ್ತಿಲ್ದಂಗ್ ಮಾಡೋದಿದು. ಗೊತ್ತಾಯ್ತು. ಮಾಡೋದೇನು ಓಕೆ. ನಾನು ಅದು ಒಳ್ಳೆದ. ನಾನು ಇನ್ನೊಬ್ರು ಕೊಡೋದು ನನ್ನ ಅಂಗದಲ್ಲಿ ಇನ್ನೊಬ್ರಿಗೂ ಯೂಸ್ ಆಗುತ್ತೆ. ಅವರು ಚೆನ್ನಾಗಿರ್ತಾರ. ನಾವು ಬಟ್ ಇನ್ನೊಂದ್ ಹೇಳ್ತೀನಲ್ಲ, ನಿನ್ಗೆ ಈಗ ಅಮೌಂಟ್ ಕೊಡೋದು ಯಾರಿಗೂ ಗೊತ್ತಾಗ್ಬಾರ್ದು. ಎಲ್ಲ ಇದೇನು ಅಂದ್ರೆ ಇಲ್ಲಿಗಲ್. ನೀನ್ ಆಪರೇಷನ್ ಆದ್ಮೇಲೆ ನಿನ್ಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅದು ಮುಂಚೆನೆ ಹೇಳ್ತಾ ಇದೀನಲ್ಲ. ಆಮೇಲೆ ನಮ್ಗೂ ಇದಕ್ಕೂ ಸಂಬಂಧ ಇಲ್ಲ. ಮುಂಚೆನೆ ಹೇಳ್ಬಿಡ್ತಾ ಇದೀವಿ ನಾವು. ನಿನ್ಗೆ ಏನಾಗುತ್ತೆ ಏನೋ ಅದ್ ನನಗ್ ಗೊತ್ತಿಲ್ಲ. ಅಲ್ಲ, ನಾವ್ ಮುಂಚೆನೆ ಹೇಳ್ಬಿಡೋದು ಒಳ್ಳೇದಲ್ವಾ? ಕುಡಿಯೋದು ಹ್ಯಾಬಿಟ್ ಇಲ್ಲ.
ಅಂದ್ರೆ ಕೂಡ್ಲಿಕ್ಕೆ ಒಂದು ಹಾಕತೀನಿ ಅದೇ ಅದೇನು ಸಮಸ್ಯೆ ಸಮಸ್ಯೆ ಅದು ಇದು ಲಂಗ್ಸ್ಗೆ ಅವರು ಒಳ್ಳೆ ರಿಚ್ ಪಾರ್ಟಿನೇ, ಏನಿಲ್ಲ ಇದಕ್ಕೆಲ್ಲ ಮಾಡ್ತಾರೆ. ಹಾ ಈಗ ಡೊನೇಟ್ ಮಾಡು ನಿನ್ ಗುರು, ನಿನ್ಗೆ ಏನೈತೆ ಅದನ್ನ ನಾವು ಮನೆಗ್ ತಲುಪಿಸ್ತೀವಿ. ಅಕಸ್ಮಾತ್ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂತ ಅಂದ್ರೆ ನಮ್ಮ ಹೆಸರು ಬರಬಾರ್ದು. ಹಂಗೆ ನೀನ್ ನೋಡ್ಕೊಂಡ್ಬಿಡು, ನಾವ್ ಸೈನ್ ಎಲ್ಲ ಮಾಡ್ಸ್ಕೊತಾರೆ. ಆಪರೇಷನ್ ಆದ್ಮೇಲೆ ಏನೇ ಆದ್ರೂನು ನಾನೇ ಜವಾಬ್ದಾರಿ ಅಂತ. ನಮ್ಗೆ ಗೊತ್ತಿಲ್ದಂಗೆ ಅಭ್ಯಾಸ ಬಿಟ್ಟು ಬಿಟ್ರು. ಒಂದ್ 15 days ಬೆಡ್ ರೆಸ್ಟ್ ಇರುತ್ತೆ, ಅದಕ್ಕೆಲ್ಲ ಅವರೇ ನೋಡ್ಕೋತಾರೆ. ಅವ್ರೆ ಎಲ್ಲ ಏನೈತೆ ಮಾಡ್ಬೇಕು. ಈಗ ಹೋಗ್ಬೇಕೀಗ, ಈಗ ಅರ್ಜೆಂಟ್ ಆಗಿ ಹೋಗ್ಬೇಕೀಗ, ಅವರೇ ಫೋನ್ ಮಾಡ್ತಾ ಇದಾರೆ. ಈಗ ಇನ್ನ ಅರ್ಧ ಗಂಟೆ ಒಳಗಡೆ ಹಾಸ್ಪಿಟ್ಲ್ ಹತ್ರ ಹೋಗ್ಬೇಕೀಗ. ಏನ್ ಪ್ರಾಬ್ಲಮ್ ಅವೆಲ್ಲ ಗೊತ್ತಿಲ್ಲ. ಈಗ ಹತ್ತಿಸ್ಕೊಂಡು ನಾನು ದುಡ್ಡು ಬೇರೆ ತಗೊಬಿಟ್ಟಿದೀನಿ ಈಗ ನಾನು. ಆಯ್ತಾ ಚಚಿ, ಅದ್ರ ಬಗ್ಗೆ ನಾನು ಚಚಿ ಮಕ್ಕ ನೋಡ್ಕೊಂಡ ಅವ್ನು ಹೇಳಿದ್ರು ಇನ್ನು ಎಷ್ಟು ವರ್ಷ ಇದೇ ತರ ಕಷ್ಟದಲ್ಲಿ ಬದುಕ್ತೀರ ಅಣ್ಣ. ಒಂದ್ಸಲ ದೇವ್ರು ಕೊಟ್ಟವನೇ ಸರಿ ಉಪಯೋಗಿಸ್ಕೊಳ್ಳೋದೆ ನಾನು ಇಲ್ಲ ಅಂತ ಅಲ್ಲ. ನೀವ್ ಹೇಳ್ತೀರಿ ನಾನೇ ಉಪಯೋಗಿಸ್ಕೊಂಡ್ಬಿಡ್ತೇನೆ, ನಾನು ಕುಡಿತಿಲ್ಲ ಒಳ್ಳೆ ಕಾರಣಕ್ಕೆ ನೋಡು, ನಾಳೆ ಇಲ್ಲ ನಾಡ್ದು ಮಿಸಸ್ ಫಂಕ್ಷನ್ ಮಾಡ್ಬಿಟ್ಟು ಅದಕ್ಕೂ ದುಡ್ಡು ಆಗುತ್ತಲ್ಲ. ಗೊತ್ತಾ 7 ಗಂಟೆ ಕೇಳಿದೆ. ಈಗ ಇದ್ ಮಾಡ್ಬೇಕು. ಈಗ ನಾನು ಇವತ್ತು ನಾನು ಹಾಸ್ಪಿಟಲ್ ಅಲ್ಲಿ ಬಂದು ಮಣಿಕೊಂಡ್ರೆ ಅವರು ಈಗ ಅಣ್ಣ ಅದು ಅದೇ ಬಂದಿಲ್ಲ. ನಾಳೆ ನಾಡಿದ್ ಕೊಡೋಂಥದ್ದು ಅಂದ್ರೆ ಬ್ಲಡ್ ಅಲ್ಲ ಅಣ್ಣ, ಅದು ಯಾವಾಗ ಬೇಕಾದ್ರೆ ಕೊಡಕ್ಕೆ. ಈಗ ಅದೆಲ್ಲ ಬೇಡ ಸಂತು, ಇವಾಗ ನಾನು ದುಡ್ಡು ತಗೊಬಿಟ್ಟಿದೀನಿ ಸಂತು, ನಾನು ಮಾತು ಕೊಟ್ಬಿಟ್ಟಿದೀನಿ. ದಯವಿಟ್ಟು ಬಂದು ಅದೇನೈತೆ ಡೊನೇಟ್ ಮಾಡ್ಬಿಡು ಸಂತು. ನಾನು ಅದೇ ಇವಾಗ ಅವರೇ ಕಾಲ್ ಮಾಡಿದ್ರು, ಇನ್ನು ಅರ್ಧ ಗಂಟೆ ಒಳಗ್ ಬರ್ಬೇಕಂತೆ. ಈಗ ನಾನು ಹೋಗ್ತೀನಿ, ನಾನೀಗ ಅಲ್ಲೇ ಡೈರೆಕ್ಟ್ ಹಾಸ್ಪಿಟ್ಲ್ಗೆ ಹೋಗೋದ ಈಗ. ಇಲ್ಲ 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 ನಿಂಚು ಒಂದ್ ನಿಮಿಷ ನಾನು ಹೇಳ್ತೀನಿ ಕೇಳಿಲ್ಲ, ಬಲವಂತ ಮಾಡ್ಕೋಬೇಡ ನೀನು. ಇದು ಈ ವಿಷಯದಲ್ಲಿ ಬಲವಂತ ಬೇಡ ಅಣ್ಣ. ಇದು ಏನೂ ಅಲ್ಲ, ನಿಮ್ದ್ರಲ್ಲಿ ಫುಲ್ ಎತ್ಕೊಳ್ಳಲ್ಲ ಗೊತ್ತ ಅಣ್ಣ. 1.5 kg ನೀವೇ ನೋಡಿ ಹಿಂಗ್ ಇಷ್ಟಲ್ಲಿ ಗೊತ್ತ ಕಣ ಪೋಸ್ಟಲ್ಲಿ ಇಷ್ಟು ಮಾತ್ರ ಅಣ್ಣ. ಅದೇ ನಾನು ಹೇಳ್ತೀನಿ ಕೇಳಿಲ್ಲ. ಈಗ ನಾನು ಇದ್ ಮಾಡಕ್ ಆಗಲ್ಲ. ಈಗ ನಾನು ಮನೆಗೆ ವಿಷಯ ತಿಳಿಸ್ತೇನೆ. ನಾನು ಈಗ ನೀನ್ ಡೈರೆಕ್ಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಇದ್ ಮಾಡಿದ್ರೆ ತೊಂದ್ರೆ ಆಗುತ್ತೆ, ಬೇಡ. ಆರ್ಡರ್ ಅಂತ ಹೇಳ್ಬಿಡ್ತಲ್ಲ. ಈಗ ಅದೆಲ್ಲ ಬೇಡ. ಈಗ ಏನಿಲ್ಲ, ಇದು ಸ್ಪ್ರೇ ತಗೋ. ಅದೊಂದು ಏನಿಲ್ಲ, ಒಂದು ಕ್ಲೋರೋಫಾರ್ಮ್ ಹಾಕ್ತಿವಿ, ಅದನ್ನ ಸ್ವಲ್ಪ ಅನಸ್ತೇಶಿಯಾ. ಪ್ಲೀಸ್ ಗಾಡಿ ನಿಂಚು ಹೇಳ್ತೀನಿ ಗಾಡಿ ನಿಂಚು. ಏನಿಲ್ಲ, ಗಾಡಿ ನಿಂಚು ಶಚೆ ಗಾಡಿ ನಿಂಚು ಪ್ಲೀಸ್. ಗಾಡಿ ನಿಂಚು ಬೇಡ ಬೇಡ ಬೇಡ, ಅದೆಲ್ಲ ಮಾಡ್ಬೇಡಿ. ನನಗೆ ಅದೇ ಬೇಜಾರಾಗೋದು. ಪ್ರಿನ್ಸಿಪಲ್ ಇದು ಎಲ್ಲ ಗಾಡಿ 1 ನಿಮಿಷ ಗಾಡಿ ಆಯ್ತಾಯ್ತು ನಿಂಚು ಗಾಡಿ ಹಾಕ್ತೀನಿ ಮುಂದೆ. ನಾನು ಹೇಳ್ತೀನಿ ಸಮಾಧಾನವಾಗಿ, ಎಲ್ಲ ಕ್ಲಿಯರ್ ಆಯ್ತಿದೆ, ಎಲ್ಲ ಮಾಡೋಣ. ಇಲ್ಲ ಅಣ್ಣ, ಒಂದ್ ಸ್ವಲ್ಪ ಬೇಡ ಬೇಡ, ಇದೆಲ್ಲ ಬೇಡ ಅಣ್ಣ. ಹಾಕಿರೋದು ವೇಸ್ಟ್ ಆಗ್ಬಿಡುತ್ತೆ ಅಣ್ಣ. ಒಂದ್ ನಿಮಿಷ ತಗೊಂಬಿಡಿ ಪ್ಲೀಸ್. ಪಬ್ಲಿಕ್ ತುಂಬಾ ಕ್ರಿಟಿಕಲ್ ಆಗುತ್ತೆ. ಏನೋಗಲ್ಲ, ಎಲ್ಲ ಗೊತ್ತಿರೋಣ. ಈಗ ನೋಡ್ತಿದ್ರ ಹೊಸದಾಗಿ ಇದು ಪಬ್ಲಿಕ್ ಆಗ್ಬಿಟ್ರೆ ತುಂಬಾ ಕ್ರಿಟಿಕಲ್ ಆಗುತ್ತೆ. ಅದಕ್ಕೆ ಸರಿ ಆಯ್ತಪ್ಪ, ನೀನ್ ತಗೊಂಡಿದ್ಯಾ ಇಲ್ಲ ಅಂತ ನಾನು ಹೇಳ್ತಲ್ಲ. ಈ ಗಾಡಿ ನಿಂಚು ಪ್ಲೀಸ್, ನಾನು ಹೇಳ್ತೀನಿ ಕಳಿಸಿ ಗಾಡಿ ಇಲ್ಲೇ ಹಾಸ್ಪಿಟಲ್ ಖಾಲಿ ಆಯ್ತಿದೆ ಗುರು, ಇನ್ನೆಲ್ ತಗೊಳಕ್ ಆಯ್ತಿದೆ. ಮತ್ತೆ ತಗೊಳಕ್ಕಾಗಲ್ಲ ಇದು. ಒಂದ್ ನಿಮಿಷ ನಾನು ಇದೆಲ್ಲ ಬೇಡ. ಏನ್ ವಿಷಯ ಹೇಳಿ, ವಿಷಯ ಹೇಳಿದ್ನಲ್ಲ ನಿಮ್ಗೆ. ಈಗ ನಿಂಚು ಗಾಡಿ ನಿಂಚು ಹೇಳ್ತೀನಿ. ಒಂದ್ ನಿಮಿಷ ಅದೆಲ್ಲ ಬೇಡ ಪ್ಲೀಸ್. ನನ್ಗೆ ತುಂಬಾ ಇದಾಗೈತೆ. ನಿಂಚು ಗಾಡಿ ನಿಂಚು ಸಮಾಧಾನವಾಗಿ ನಿಂತ್ಕೊಂಡು ಮಾತಾಡೋಣ. ಈಗ ಹೋಯ್ತಾ ಗಾಡಿ ನಿಂಚು ನೀನು ಪ್ಲೀಸ್. ಗಾಡಿ ನಿಂಚು. ಇಲ್ಲ, ಒಂದ್ ನಿಮಿಷ ತಗೋ ಇದನ್ನ. ಅಣ್ಣ ಒಂದ್ ನಿಮಿಷ ನನಗೇನಾಗಲ್ಲ ಪ್ಲೀಸ್, ಬೇಡಪ್ಪ ನನ್ಗೆ ಅದಲ್ಲ. ಅಣ್ಣ ಒಂದ್ ನಿಮಿಷ ನನ್ಗೆ ನೋಡಿ ಈ ತರ ಎಲ್ಲ ಮಾಡ್ಬಾರ್ದು. ನನ್ಗೆ ಗಾಡಿ ಪ್ಲೀಸ್, ಗಾಡಿ ಒಂದ್ ನಿಮಿಷ ಇದೆ ಅಣ್ಣ. ಗಾಡಿ ನಿಂಚು ಗಾಡಿ ನಿಂಚು ಗಾಡಿ ನಿಂಚು ನನ್ಗೆ ಗಾಡಿ ಇದು ತಪ್ಪಾಗತ್ತೆ. ಇದು ಪ್ಲೀಸ್ ತಪ್ಪಾಗತ್ತೆ. ಇದು ಸಚೆ ನಿಂಚು ಗಾಡಿ ನಿಂಚು ಗಾಡಿ ನಿಂಚು. ನಿಮಿಷ ಅಣ್ಣ ಅಷ್ಟೇ. ಗಾಡಿ ನಿಂಚು ಗಾಡಿ ನಿಂಚು ಗಾಡಿ ನಿಂಚು ಪ್ಲೀಸ್. ಅಪ್ಪ ನನ್ಗೆ ಧೈರ್ಯ ಅಣ್ಣ. ಒಂದ್ ನಿಮಿಷ ಇದೆ, ಏನಾಗಲ್ಲ ನಿಂಚು ಗಾಡಿ ನಿಂಚು ದುಡ್ಡು ನಿಂಚು ಪ್ರಕಾರ. ಆಯ್ತು, ಒಂದ್ ನಿಮಿಷ ಕೂತ್ಕೊ. ಕೂತ್ಕೊತೀನಿ. ನಿಂಚು ಗಾಡಿ ತೆಗಿ. ಬಾಕಲ್ ತೆಗಿ ಹೇಳ್ತೀನಿ. ಒಂದ್ ನಿಮಿಷ ಕುತ್ಕೋ ಸಂತು.
ಪ್ಲೀಸ್ ಗಾಬರಿ ಆಗ್ಬೇಡ, ಗಾಬರಿ ಆಯ್ತು. ಗಾಬರಿ ಆಗ್ಬೇಡ, ಆರಾಮಾಗಿ ಕೂತ್ಕೊ. ನನಗೆ ಗಾಬರಿ ಆಯ್ತಾಯ್ತಾ ನಿನ್ಗೆ ಗಾಬರಿ ಮಾಡ್ತಾ ಏನಿಲ್ಲ. ಪ್ರಿನ್ಸಿಪಲ್ ಗಾಡಿ ನಿಂಚು ಓಪನ್ ಮಾಡು ಆರಾಮಾಗಿ ಕೂತ್ಕೊ ಒಂದ್ ನಿಮಿಷ. ಡೋರ್ ಓಪನ್ ಮಾಡು ಈಗ ಡೋರ್ ಓಪನ್ ಮಾಡೋದು ಆಯ್ತು, ಇಲ್ಲಿ ಕೂತ್ಕೊ. ಡೋರ್ ಓಪನ್ ಮಾಡು ಆಗಲ್ಲ ಗುರು. ಬೇಡ ಸೈನ್ ಒಂದ್ ನಿಮಿಷ. ಸಂತು ಇರ ಏನು ಏನು ಆಯ್ತು ಆಯ್ತು ಇಷ್ಟ ಇದ್ದೀರಾ ನೀವು Side ಮಡಗಿದ್ರಿ. ಬ್ಲಾಕ್ ಮನಿ ಒಂದ್ ನಿಮಿಷ. ಒಂದ್ ನಿಮಿಷ. ನನ್ ಮಾತಾಡೋಣ. ಎಲ್ಲ ನೋಡ್ತಾರಣ. ಕಮಿಟ್ ಮಾಡ್ಕೊಡೋಣ. ಚಡ್ಗಾಕು ಗುರು ದುಡ್ಡು ಬಳಸ್ಕೊಂಡ್ರೆ ಎಲ್ಲಿಂದ ಕೊಡಕ್ ಆಯ್ತ ಗುರು ನಾವೀಗ. ನಿಂಚು ಅಣ್ಣ, ಸ್ವಲ್ಪ ಕೇಳಿಸ್ಕೊಳ್ಳಿ, ಫಸ್ಟ್ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ಗಾಡಿ ನಿಂಚು ಈಗ ಆರಾಮಾಗಿ ಕುತ್ಕೊಂಡು ಕುತ್ಕೋತೀನಿ ಗಾಡಿ ಓಪನ್ ಮಾಡು ಅಲ್ಲಿ ಕುತ್ಕೊಂಡು ಮಾತಾಡೋಣ ಗಾಡಿ ಓಪನ್ ಮಾಡು ಓಪನ್ ಮಾಡು ನೀನ್ ಹೇಳ್ದಂಗೆ ಕೇಳ್ತೀನಿ ನೀನು ಓಪನ್ ಮಾಡು ನೀನ್ ಹೇಳ್ದಂಗೆ ಕೇಳ್ತೀನಿ ಓಪನ್ ಮಾಡು ಒಂದ್ ನಿಮಿಷ ಒಂದೇ ನಿಮಿಷ ಓಪನ್ ಕೂಲ್ ಬೇಡ ಗಾಡಿ ಓಪನ್ ಮಾಡು ಅದೇನು ಹಾಕ್ಬಿಡಕ್ ನಾವು. ಏನೇನ್ ಬೇಡ ತೆಗೀರಿ. ಟೈಮ್ ಆಯ್ತು ಗುರುವಲ್ಲಿ. ತೆಗೀರಿ. ಬೈತಾವ್ರಲ್ಲ ಡಾಕ್ಟರ್ ಅಲ್ಲಿ. ಓಪನ್ ಮಾಡು ಆರಾಮಾಗಿ ಕುತ್ಕೊ ಒಂದ್ ನಿಮಿಷ. ಓಪನ್ ಮಾಡು ಕೂತ್ಕೋತೀನಿ ಕೊಡು ಇರುಗುರು ಒಂದ್ 5 ಕೊಡು ನಿಮಿಷ. ಇದೇನು ಬೇಡ. ಕೊಡು ಅದು ಎಲ್ಲ ಕೊಡು ಎಲ್ಲ ಕೊಡು ಕೊಡ್ತೀನಿ. ವೇಸ್ಟ್ ಮಾಡಬೇಡ ಗುರು. ಆಲ್ರೆಡಿ 5 ml ಕೊಡು ಎಚಿ ಅದು ಎಚಿ ಅದು ಎಚಿ ಗುರು ಹಾ, ಎಸ್. ಅಣ್ಣ ಏನಣ್ಣ ಇಷ್ಟೊಂದು ಇದ್ ಮಾಡ್ತೀರಾ ಅಣ್ಣ ನೀವು? ಓಪನ್ ಮಾಡು ಅಣ್ಣ ಓಪನ್ ಮಾಡಿ ಆರಾಮಾಗಿ ಕುತ್ಕೊ ಒಂದ್ ನಿಮಿಷ. ಅಣ್ಣ ಎಲ್ಲ ನೋಡ್ತಾರೆ ಸುಮ್ಮನೆ ಅಣ್ಣ ಎಲ್ಲ ಎಷ್ಟು ಈಗ ಕುತ್ಕೊಂಡು ಎಲ್ಲ ಎಷ್ಟಾಯ್ತಲ್ಲ ಕುತ್ಕೊ. ನೀನು ತುಂಬಾ ಸಮಾಧಾನ ನನಗೆ ಸಮಾಧಾನ ಆಗೋ ನಿಮಿಷ. ಆಮೇಲೆ ಅರ್ಥ ಮಾಡ್ಕೊಂಡು ನಾ ಏನು ಮಾಡಲ್ಲ, ದೇವ್ರ ಮೇಲೆ ಏನಿಲ್ಲ. ಕುತ್ಕೋ ಆರಾಮಾಗಿ ಒಂದ್ ನಿಮಿಷ ಕುತ್ಕೋ. ಬಿಡ ಇಲ್ಲ ಏನೋ ಮಾಡಕ್ ನೋಡ್ತಾವ ನೀನು ಕೊಡಪ್ಪ ನೀನ್ ಅದನ್ನ ಕುತ್ಕೋ ಅದನ್ನ ಕೊಡಲ್ಲ ಆಯ್ತು ಇಲ್ಲ ಬಿಡು. ಕೊಡ ಕೈ ಇಲ್ಲ ಬಿಡು. ಕೊಡೋ ನಿಮಿಷ. ಇಲ್ಲ ಬಿಡೋಣ. ನೀನ್ ಕೊಡು ಕೊಡು ಎಲ್ಲ ಕೊಡು ಕುತ್ಕೋ ಆರಾಮಾಗಿ ಕುತ್ಕೋ. ಹೇಳ್ತೀನಿ ಒಂದ್ ನಿಮಿಷ. ಒಂದ್ ನಿಮಿಷ ಹೇಳು ಇಲ್ಲ ನಿಂಗೆ ಕುತ್ಕೋ. ಏನು ಮಾಡಲ್ಲ. ಬೇಡಪ್ಪ ಈ ಕಡೆ ಮಾಡ್ಬಿಡು ನೀನು. ಈ ಕಡೆ ಮುಡಿಸು. ಕುತ್ಕೋ ಈಗ ಆರಾಮಾಗಿ ಕುತ್ಕೋ. ಅಣ್ಣ ಏನ್ ನಮ್ಗೆ ಕುತ್ಕೋ, ಏನಿಲ್ಲ. ಸೊ ಕುತ್ಕೋ ಆರಾಮಾಗಿ. ಹೇಳು. ಕೂಲ್ ಆಗು. ಏನಿಲ್ಲ ಸಂತ 10 ಲಕ್ಷ ದುಡ್ಡು ತಗೋಬಿಟ್ಟಿದೀವಿ ಇವಾಗ. ಸರಿಯಪ್ಪ ನೀನ್ 10 ಲಕ್ಷ ತಗೊಬಿಟ್ಟಿದ್ಯಾ ಅಂತ ಅನ್ಬಿಟ್ಟು ನಾನ್ ಫ್ಯಾಮಿಲಿ ಮನು ಅಲ್ಲಿಗೆ ಈಗ ನನ್ ನಂಬ್ಕೊಂಡು ಒಬ್ಳ ಬಂದ ಅವ್ರು ಹುಷಾರಿಲ್ಲ ತಾಯಿಗೂ ಹುಷಾರಿಲ್ಲ ಪರವಾಗಿಲ್ಲ ಹಿಂಗೆ ಕುತ್ಕೋತೀನಿ ಕುತ್ಕೋ. ನಾ ಏನು ಮಾಡಲ್ಲ, ನನ್ನ ಕೈಲೇನೈತೆ. ಏನಿಲ್ಲ ಕುತ್ಕೋ ಒಂದ್ ನಿಮಿಷ. ಹಿಂಗಾದ್ರೆ ನನ್ಗೆ 5 ನಿಮಿಷದ ಕೆಲಸ ಕೆಲಸ ಆಮೇಲೆ ಐತೆ. ಈಗ ನೀನು ದಯವಿಟ್ಟು ಗೊತ್ತಾಗಲ್ಲ ಅದಲ್ಲ ನನ್ಗಾಗಲ್ಲ ಬಿಟ್ಬಿಡಿ ದುಡ್ಡು ತಗೋಬಿಟ್ಟಿದ್ವಿ. ಅಪ್ಪ ನನ್ಗಾಗಲ್ಲ ಕಣ್ರೋ ನನ್ ತಾಕತ್ತಿಲ್ಲ ಕಣ್ರೋ ನಾನು 45 ವರ್ಷ ಆಗೈತೆ ಏನ್ ಅದೇ ಬೇಕಾಗಿರೋ ನಮ್ಗೆ. ಇವ್ರಿಗೂ 40 ಏಜ್ ನನ್ಗಾಗಲ್ಲ ಕಣ್ರೋ ಕಾಲಿಗೆ ಬಿದ್ದು ಆಯ್ತು ಆರಾಮಾಗಿ ಕುತ್ಕೋ ಒಂದ್ ನಿಮಿಷ. ಬಿಟ್ಬಿಡ್ರೋ ನನ್ ಬಿಟ್ಬಿಡ್ರೋ ಮನೆಗೆ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನೀನ್ ಹಾಕೋ ಕೇಳ್ತಾನ ಹಾಕ್ಬಿಡು ಹಾಕ್ಬಿಡು. ನಾ ಏನ್ ಬೇಡ ಆಮೇಲೆ ಕಾಪಾಡ್ರಪ್ಪ ನನ್ನ ಹಾಳು ಮಾಡ್ಬಿಡ್ತಾರೆ ಇಂಜೆಕ್ಷನ್ ಹಾಕಿ ಇಂಜೆಕ್ಷನ್ ಇಂಜೆಕ್ಷನ್ ಎಲ್ಲ ಬೇಡ ನನಗೆ ಆಯ್ತು ಬೇಡ ಹಾಕ್ಬಿಡು. ಅಣ್ಣ ಏನಾಗಲ್ಲ 5 ನಿಮಿಷ. ಅಣ್ಣ ಒಂದ್ ನಿಮಿಷ ಅಣ್ಣ ಏನು ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಗಾಡಿ ನಿಂಚು ನೀನು ಗಾಡಿ ನಿಂಚು ನಾನು ಅದೆಲ್ಲ ಮಾಡಲ್ಲ ಕಣ್ರ ಒಕ್ಕ ಬತ್ತ ಸುಮ್ಮಿರಣ. ಯಾರೋ ಬರ್ತಾರೆ ಸುಮ್ಮನೆ ಸುಮ್ನೆರ ಗುರು ನಮ್ಗೆ ಇದ್ ಮಾಡಿಸ್ಬಿಡ್ತಾರೆ ಗುರು. ಎತ್ಕೋ ಹೋಗ್ಬಿಡೋದು. ಬಿಡ್ರ ಏನು ಗಾಡಿ ಕಾಪಾಡ್ರ ಎಲ್ಲ ಕಾಪಾಡ್ರೆ और अभी तो रुको, क्लाइमैक्स अभी बाकी है। ಅಣ್ಣ ಯಾಕಣ್ಣ ಇಷ್ಟೊಂದು ಇದು ಓವರ್ ಆಗಿ ಮಾಡ್ತಿದ್ದೀರಾ ನೀವು? ಅಣ್ಣ ಇಷ್ಟೇ ಅಣ್ಣ. 300 ಗ್ರಾಮದ ಒಂದ್ ಸೆಕೆಂಡ್ ಇಳಿತೀನಿ ಏನು ಕೇಳ್ತೀಯ? ನೀನ್ ಹೇಳ್ದಂಗೆ ಕೇಳ್ತೀನಿ ಆಯ್ತು ಆರಾಮಾಗಿ ಕೂತ್ಕೋ. ಆಯ್ತು ಕಳಿಸ್ತೀವಿ ಮನೆಗೆ. ಕಳಿಸ್ತೀವಿ. ಪ್ಲೀಸ್
ಇದು ಪ್ರಾಂಕ್ ವಿಡಿಯೋ ಬಾಯಿಲಿ ಕೂತ್ಕೊ ಇದು ಪ್ರಾಂಕ್ ವಿಡಿಯೋ ಕ್ಯಾಮ್ರಾ ಟೆನ್ಷನ್ ಬೇಡ ಬಾಯಿಲಿ ಕೂತ್ಕೊ ಟೆನ್ಷನ್ ತಗೊಂಡು ಸ್ಯಾನಿಟೈಸರ್ ಇದು ಏನಿಲ್ಲ ಅಲ್ಲಿ ನೋಡಿ ಕ್ಯಾಮ್ರಾ ಐತೆ ನಿಮ್ ಸೆಲವನೇ ಹಾಕೊಟ್ಟಿದ್ದು ನಮ್ಮ ಅಣ್ಣಂಗೆ ಈ ತರ ಮಾಡಿ ಅಂತ ಬಾಣ ಇವರು ತಗೋಯ್ತೀವಣ ನಾವು ವಿಡಿಯೋ ಆಗ್ತೈತೆ ಇಲ್ಲಿ ಜ್ಯೂಸ್ ಕುಡ್ಸೋ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು. ನನಗಿದ್ರ ಒಂಥರ ಸಂತೋಷ. ಏನ್ ಬೇಕಾಗಿ ಟೆನ್ಷನ್ ಆರಾಮಾಗು ನಾವ್ ವಿಡಿಯೋ ಮಾಡಕ್ಕೋಸ್ಕರ ಈ ತರ ಮಾಡಿದ್ದು ಇಲ್ಲಿ ರೆಕಾರ್ಡ್ ಆಗ್ತೈತೆ ಅಲ್ಲಿ ಹೇಳಲಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಅಂತ ಹೇಳು ಟೆನ್ಷನ್ ಹೇಳಿ ಏನ್ ಹೇಳ್ಬೇಕು ಗೊತ್ತಾಯ್ತಲ್ಲ ಹೇಳು ಲಿವರ್ ಬೇಡ ಕಿಡ್ನಿ ಬೇಡ ಹೇಳು ಲೈಕ್ ಮಾಡಿ ಹಾಯ್ ಎಲ್ಲರಿಗೂ ಒಳ್ಳೇದಾಗ್ಲಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ಪ್ರೈಸ್ ಆಯ್ತಲ್ಲ ನನಗೆ. ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲವ್ ಯು. ಐ ಲವ್ ಯು.